ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಪ್ರಮುಖವಾಗಿ ಒಂದು ಬಿ.ಎಡ್ ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ 2025 ಅಥವಾ 26ನೇ ಒಂದು ಅಂದರೆ ಕೊನೆ ದಿನಾಂಕಗಳಲ್ಲಿ ಪ್ರಕಟ ಆಗಿದೆ ಅಂತ ಹೇಳ್ಬೋದು. 2025ರ ಒಂದು ಡಿಸೆಂಬರ್ 31ಕ್ಕೆ ಪ್ರಕಟ ಆಯಿತು. ಜನವರಿ 1ನೇ ತಾರೀಕು ಆಲ್ಮೋಸ್ಟ್ ಎಲ್ಲ ಅಭ್ಯರ್ಥಿಗಳಿಗೆ ಗೊತ್ತಾಗಿದೆ ಅದು. ಸೊ ಅಭ್ಯರ್ಥಿಗಳಿಗೆ ಈ ಒಂದು 2026ರಲ್ಲಿ ಅಭ್ಯರ್ಥಿಗಳಿಗೆ ಅಡ್ಮಿಷನ್ ಏನಿದೆಯಲ್ಲ ಥರ್ಡ್ ರೌಂಡ್ಗೆ ಸಂಬಂಧಪಟ್ಟಂತೆ ಕೊನೆ ದಿನಾಂಕ ಯಾವಾಗಿರುತ್ತೆ ಅಭ್ಯರ್ಥಿಗಳಿಗೆ. ನಂತರದಲ್ಲಿ ಸೀಟ್ ಸಿಕ್ಕಿರತಕ್ಕಂಥ ಅಭ್ಯರ್ಥಿಗಳು ಕೆಲವೊಂದು ಅಭ್ಯರ್ಥಿಗಳು ಅಂದರೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗಿರೋರಾಗಿರ್ಬೋದು, ಥರ್ಡ್ ರೌಂಡಲ್ಲಿ ಅಡ್ಮಿಷನ್ ಆಗ್ತಿರೋರಾಗಿರ್ಬೋದು. ಸೊ ಸಿಕ್ಕಿರುವಂಥ ಕಾಲೇಜ್ ನಮಗೆ ಬೇಡ, ಅಡ್ಮಿಷನ್ ಆಗ್ಬಿಟ್ಟಿದೀವಿ ಹಾಗೆ ಹೀಗೆ, ಸೊ ನಾವು ಕಾಲೇಜನ್ನು ಬದಲಾವಣೆ ಮಾಡ್ಕೋಬಹುದು ಅಂತೆಲ್ಲ ಒಂದು ಡೌಟ್ಸ್ ಇದಾವೆ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಸೊ ಸ್ಟಾರ್ ಮಾರ್ಕ್ಗಳು ಬಂದಿರತಕ್ಕಂಥ ಅಭ್ಯರ್ಥಿಗಳು ಒಂದು ಆಪ್ಷನ್ ಎಂಟ್ರಿನ ಕೊಡಬೇಕಿರುತ್ತಾ, ಏನು ಎತ್ತಾ ಅಂತಕ್ಕಂಥ ಒಂದು ಪ್ರಶ್ನೆ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಕ್ಲಾರಿಟಿನ ತಿಳ್ಕೊಂತಿರೋದ್ರಲ್ಲಿ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಬಿ.ಎಡ್ ಟಿ.ಇ.ಟಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ಹೆಚ್ಚುವರಿ ಮಾಹಿತಿ ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ, ಇನ್ನು ಹೆಚ್ಚುವರಿ ಮಾಹಿತಿಗಳನ್ನ ವಿಡಿಯೋಸ್ ಮುಖಾಂತರ ಪಡ್ಕೋಬೇಕು ಅಂದ್ರೆ ಅಭ್ಯರ್ಥಿಗಳಿಗೆ ಅಥವಾ ನಾವು ಲೈವ್ ಸ್ಟ್ರೀಮ್ಸ್ ಬಂದಂಥ ಸಂದರ್ಭದಲ್ಲಿ ನಿಮಗೆ ಅದನ್ನು ವೀಕ್ಷಣೆ ಮಾಡಬೇಕು ಅಂತಿದ್ರೆ ಒಂದು ಮೆಂಬರ್ ಓನ್ಲಿ ಒಂದು ಅಭ್ಯರ್ಥಿಗಳಿಗೆ ಒಂದು ಜಾಯ್ನ್ ಆಗಬಹುದಾಗಿರುತ್ತೆ. ಒಂದು ಜಾಯ್ನ್ ಆಪ್ಷನ್ ಕೂಡ ಇರೋದಾಗಿರುತ್ತೆ. ಅಲ್ಲಿ ಜಾಯ್ನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಒಂದು ಬಿ.ಎಡ್ ಒಂದು ಕೋಚಿಂಗ್ ವಿಡಿಯೋಸಲಾಗಿರೋದು ಹೆಚ್ಚುವರಿ ವಿಡಿಯೋಸ್ಗಳನ್ನು ನೀವು ವೀಕ್ಷಣೆ ಮಾಡೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಸೊ ಅದ್ರ ಮುಖಾಂತರ ಕೂಡ ಪ್ರಮುಖವಾದಂಥ ಅಂಶಗಳು ನೀವು ತಿಳ್ಕೊಂತಾ ಇರಬಹುದಾಗಿರುತ್ತೆ. ಎಲ್ಲ ಅಭ್ಯರ್ಥಿಗಳಿಗಿಂತ ಪ್ರಮುಖವಾದಂಥ ಅಂಶನ ಬೇಗನೆ ಪಡ್ಕೋಬಹುದಾಗಿರುತ್ತೆ ಅಂತ ಹೇಳ್ತಾ, ಇದೀಗ ಅಭ್ಯರ್ಥಿಗಳಿಗೆ ಇನ್ನ ಹೆಚ್ಚುವರಿ ಮಾಹಿತಿಗಳು ಕ್ವಿಕ್ ಆಗಿ ತಿಳ್ಕೊಬೇಕಾದ್ರೆ ಕನ್ನಡದ ಅಫಿಷಿಯಲ್ ವಾಟ್ಸ್ಆಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮುಖಾಂತರ ಪಡ್ಕೋಬಹುದಾಗಿರುತ್ತೆ. ಅಭ್ಯರ್ಥಿಗಳಿಗೆ ತಿಳಿಸ್ತಾ ಈಗ ಬಿ.ಎಡ್ ನ ಒಂದು ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಸೀಟ್ ಸಿಕ್ಕಿದೆ ಅಂತಕ್ಕಂಥ ಅಭ್ಯರ್ಥಿಗಳಿಗೆ, ಸಿಕ್ಕಿರುವಂಥ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಅಂತಿರುವಂಥ ಅಭ್ಯರ್ಥಿಗಳಿಗೆ, ಸಿಕ್ಕಿರುವಂಥ ಕಾಲೇಜಿಗೆ ಸಂಬಂಧಪಟ್ಟಂತೆ ಅಡ್ಮಿಷನ್ಗೆ ಪ್ರಕ್ರಿಯೆಗೆ ಇಲಾಖೆಯವರು ಮಾಹಿತಿನ ಕೊಟ್ಟರು. ನಾವು ಕೂಡ ವಿಡಿಯೋ ಮಾಹಿತಿನ ಕೊಟ್ಟು ಚಾನಲ್ ಯಾವ ಥರ ಡೌನ್ಲೋಡ್ ಮಾಡಿದೆ, ಯಾವೆಲ್ಲ ಅಭ್ಯರ್ಥಿಗಳು ಚಾನಲ್ ಡೌನ್ಲೋಡ್ ಮಾಡಬೇಕು, ಎಕ್ಸಾಮ್ಟೆಡ್ ಇರುವಂಥ ಅಭ್ಯರ್ಥಿಗಳು ಏನು ಮಾಡಬೇಕು, ಅಭ್ಯರ್ಥಿಗಳಿಗೆ SBI ಬ್ಯಾಂಕ್ ಪಾವತಿ ಮಾಡೋದಾಗಿರ್ಬೋದು ಚಾನಲ್ ಡೌನ್ಲೋಡ್ ಮಾಡಿ. ನಂತರದಲ್ಲಿ ಅಭ್ಯರ್ಥಿಗಳ ಅಡ್ಮಿಷನ್ ಸ್ಲಿಪ್ ತಗೊಳ್ಳುವಂಥದ್ದು ಏನೇನು ವಿಚಾರಿಸಬಾರ್ದು, ಇನ್ನೊಂದು ಮತ್ತೊಂದು ಅಂದರೆ ಅಭ್ಯರ್ಥಿಗಳ ಪ್ರಮುಖ ಎಲ್ಲ ಅಂಶಗಳ ಬಗ್ಗೆ ಮಾಹಿತಿನ ಕೂಡ ಕೊಟ್ಟಿದ್ದೀವಿ. ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿರೋದೇನೆಂದರೆ ಆ ಸುತ್ತಲಿನ ಮಾಹಿತಿನ ಕೂಡ ಕೊಟ್ಟಿದ್ದೀವಿ ಪ್ರಕಟಣೆಯಲ್ಲಿ. ಡಿಸೆಂಬರ್ ತಿಂಗಳ 31 2025ರಿಂದ ಜನವರಿ ತಿಂಗಳ 8 2026ರ ತನಕ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿದ್ದಾರೆ. ಆ ನಿಗದಿತ ದಿನಾಂಕದ ಒಳಗಡೆ ಅಭ್ಯರ್ಥಿಗಳು ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೊಂಡು ಸಿಕ್ಕಿರುವಂಥ ಕಾಲೇಜಿಗೆ ಅಡ್ಮಿಷನ್ ಆಗ್ತೀವಿ ಅನ್ನೋರು ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೊಂಡು ಅಭ್ಯರ್ಥಿಗಳು ಏನು ಮಾಡಬೇಕಿರುತ್ತೆ, ಸಿಕ್ಕಿರುವಂಥ ಕಾಲೇಜಿಗೆ ಅಡ್ಮಿಷನ್ ಆಗಬೇಕಿರುತ್ತೆ. ಮತ್ತೆ ಅಡ್ಮಿಷನ್ ಸ್ಲಿಪ್ ಅಲ್ಲಿ ಡೇಟ್ ಕೊಟ್ಟಿರ್ತಾರೆ ಅಭ್ಯರ್ಥಿಗಳು, ಅದನ್ನ ಕೂಡ ಅರ್ಥ ಮಾಡ್ಕೊಳ್ಳಿ. ಈಗ ಕೆಲ ಅಭ್ಯರ್ಥಿಗಳು 6ನೇ ತಾರೀಕು, 5ನೇ ತಾರೀಕು, 7ನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಆ ಸ್ಲಿಪ್ ಅಲ್ಲಿ ಕೊಟ್ಟಿರ್ತಕ್ಕಂಥ ದಿನಾಂಕದ ಒಳಗಡೆ ಅಡ್ಮಿಷನ್ ಆಗಬೇಕಿರುತ್ತೆ. ಇವಾಗ ನಿಮಗೆ ಸ್ಲಿಪ್ ಅನ್ನ ಬೇಗ ಪಡ್ಕೊಂಡಿದ್ದಾರೆ ಅಂದ್ರೆ ಬೇಗನೆ ಡೇಟ್ ಕೊಟ್ಟಿರ್ತಾರೆ ಅವರು. 8ನೇ ತಾರೀಕು ಜನವರಿ 2026 ಏನು ಡೇಟ್ ಇದೆಯಲ್ಲ ಅಭ್ಯರ್ಥಿಗಳಿಗೆ, ಕೆಲವೊಂದು ಅಭ್ಯರ್ಥಿಗಳು ಮಿಸ್ಟೇಕ್ ಮಾಡ್ಕೊಂತೀರಾ ಅಥವಾ ಗೊಂದಲದಲ್ಲೂ ಕೂಡ ಇದ್ದಾರೆ. ಜನವರಿ ತಿಂಗಳೇ ನೀವು ಈಗ ಜನವರಿ ತಿಂಗಳ 1ನೇ ತಾರೀಕು ಹೋಗ್ಬಿಟ್ಟು ಸ್ಲಿಪ್ ತಗೊಂಡ್ರಿ ಅನ್ಕೊಳ್ಳಿ, ಜನವರಿ ತಿಂಗಳ 6ನೇ ತಾರೀಕು ಒಳಗಡೆ ಅಡ್ಮಿಷನ್ ಆಗಬೇಕು ಅಂತ ಅಲ್ಲಿ ಕೊಟ್ಟಿದ್ರೆ ಸ್ಲಿಪ್ ಅಲ್ಲಿ ನೀವು 6ನೇ ತಾರೀಕು ಒಳಗಡೆ ಅಡ್ಮಿಷನ್ ಆಗಬೇಕಿರುತ್ತೆ. ಸ್ಲಿಪ್ ಅಲ್ಲಿ ನೀವು ಯಾವಾಗ ಸ್ಲಿಪ್ ತಗೊಂಡಿರ್ತೀರಾ ಮತ್ತೆ ಆ ಸ್ಲಿಪ್ ಅಲ್ಲಿ ಯಾವ ಡೇಟ್ ಒಳಗಡೆ ಅಡ್ಮಿಷನ್ ಆಗಬೇಕಂತ ಮೆನ್ಷನ್ ಆಗಿರುತ್ತೆ. ಇಲ್ಲ ಪ್ರಕಟಣೆಯಲ್ಲಿ 7ನೇ ತಾರೀಕು 8ನೇ ತಾರೀಕು ಕೊಟ್ಟಿದ್ರು, ನಮ್ಮ ಫ್ರೆಂಡ್ಸ್ ಎಲ್ಲ ಆಗಂದ್ರು ಈಗಂದ್ರು ಅವ್ರು ಹಿಂಗಂದ್ರು, ಅದೆಲ್ಲ ಪ್ರಶ್ನೆ ಆಗಲ್ಲ. ಸ್ಲಿಪ್ ಕೊಟ್ಟಿರೋ ಉದ್ದೇಶ ಯಾವುದೋ ಆ ಸ್ಲಿಪ್ ಅಲ್ಲಿ ಕೂಡ ಡೇಟ್ ಮೆನ್ಷನ್ ಮಾಡಿರ್ತಾರೆ. ಪ್ರಕಟಣೆಯಲ್ಲಿ ಕೊಟ್ಟಿರೋದೇನೆಂದ್ರೆ ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೊಳ್ಳೋದಕ್ಕೆ ನಂತರದಲ್ಲಿ ನಿಗದಿತ ದಿನಾಂಕದೊಳಗೆ ಅಡ್ಮಿಷನ್ ಆಗದಂತ ಕೊಟ್ಟಿದ್ದಾರೆ. ಸೊ ನಿಗದಿತ ದಿನಾಂಕ ಅಂತಂದ್ರೆ ನಿಮಗೆ ಸ್ಲಿಪ್ ಅಲ್ಲಿ ಮೆನ್ಷನ್ ಆಗಿರುತ್ತೆ ಯಾವ ದಿನಾಂಕ ನಿಗದಿಯಾಗಿದೆ ನೀವು ಅಡ್ಮಿಷನ್ ಆಗ್ಲಿಕ್ಕೆ ಅಂತ. ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದೀನಿ. ಸೊ ಕ್ಲಿಯರ್ ಆಯ್ತು. ಇವಾಗ ಅಡ್ಮಿಷನ್ ಸ್ಲಿಪ್ ಅಲ್ಲಿ ನಿಮಗೆ ಡೇಟ್ ಕೊಟ್ಟಿರ್ತಾರೆ, ಆ ಡೇಟ್ ಒಳಗಡೆ ಅಡ್ಮಿಷನ್ ಆಗಬೇಕು. ಮತ್ತೆ ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೊಳ್ಳೋದಕ್ಕೆ ಜನವರಿ 8 2026 ಕೊನೆಯ ದಿನಾಂಕ ಆಗಿರುತ್ತೆ. ಕ್ಲಿಯರ್ ಆಯ್ತಲ್ಲ. ಈಗ ಅಡ್ಮಿಷನ್ ಸ್ಲಿಪ್ ನ ಜನವರಿ 8ಕ್ಕೆ ತಗೊಂಡ್ರೆ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಸ್ಲಿಪ್ ಅಲ್ಲಿ ಕೂಡ ಡೇಟ್ ಕೊಟ್ಟಿರ್ತಾರೆ, 9 10ನೇ ತಾರೀಕಿನ ಕೊಟ್ಟಿರ್ತಾರೆ. ಆಲ್ಮೋಸ್ಟ್ ಒಂದೆರಡು ದಿನ ಕೊಡ್ತಾರೆ, ಒಂದಿನ ಕೂಡ. ಸೊ ಆ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಅರ್ಥ ಆಗ್ತಿದೆ ಅಡ್ಮಿಷನ್ ಸ್ಲಿಪ್ ಅಲ್ಲಿ ಮೆನ್ಷನ್ ಆಗಿರುವಂತಹ ಕೊನೆಯ ದಿನಾಂಕದೊಳಗಡೆ ನೀವು ಅಡ್ಮಿಷನ್ ಆಗ್ಬೇಕಿರುತ್ತೆ. ಓಕೆ, ಅಡ್ಮಿಷನ್ ಸ್ಲಿಪ್ ಅನ್ನ ತಗೊಂಡಿಲ್ಲ ನಾವು, ಸಿಕ್ಕಿರುವಂಥ ಕಾಲೇಜ್ ಬೇಡ ಅಂತಕ್ಕಂಥ ಅಭ್ಯರ್ಥಿಗಳಿದಾರಲ್ಲ, ಸೊ ಆಪ್ಷನ್ ಎಂಟ್ರಿ ಕೊಡ್ಬೇಕು ಹಾಗೆ ಅಂತ ಕೇಳ್ತೀರಾ. ಸಿಕ್ಕಿರುವಂಥ ಕಾಲೇಜ್ ನಿಮಗೆ ಬೇಡ ಅಂತಕ್ಕಂಥ ಅಭ್ಯರ್ಥಿಗಳು ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡಬೇಕಿರುತ್ತೆ ಅಭ್ಯರ್ಥಿಗಳು. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ ಅಭ್ಯರ್ಥಿಗಳಿಗೆ. ಸಿಕ್ಕಿರುವಂಥ ಕಾಲೇಜ್ ನಿಮಗೆ ಬೇಡ ಅನ್ಕೊಳ್ಳಿ ಅಭ್ಯರ್ಥಿಗಳು, ಸಿಕ್ಕಿರುವಂಥ ಕಾಲೇಜ್ ಬೇಡ ಅಂತಕ್ಕಂಥ ಅಭ್ಯರ್ಥಿಗಳು ನೆಕ್ಸ್ಟ್ ರೌಂಡ್ ಅನ್ನ ಆಯ್ಕೆ ಮಾಡಬೇಕಿರುತ್ತೆ. ಅದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೊಟ್ಟಿದ್ದೇವೆ. ಮತ್ತೆ ಅಭ್ಯರ್ಥಿಗಳಿಗೆ ಒಬ್ಬ ಅಭ್ಯರ್ಥಿಗೆ 2 ಅವಕಾಶ ಮಾತ್ರ ಕಾಲೇಜಿಗೆ. ಸೊ ಫಸ್ಟ್ ಅಟೆಂಪ್ಟ್ ಅಲ್ಲಿ ಅಭ್ಯರ್ಥಿಗಳಿಗೆ ಸಿಕ್ಕಿದೆ ಇದೆ ಅಂದ್ರೆ ಅಭ್ಯರ್ಥಿಗಳು ಇದುವರೆಗೂ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಬಂದಿಲ್ಲ, ಸೀಟು ಸಿಕ್ಕಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ನೆಕ್ಸ್ಟ್ ರೌಂಡ್ ಹೋಗ್ಬೋದು. ಇದಕ್ಕೂ ಮುಂಚೆನೇ ಸೀಟ್ ಸಿಕ್ಕಿದೆ ಅನ್ನೋ ಅಭ್ಯರ್ಥಿಗಳು ಇದೇ ಫೈನಲ್ ಇರುತ್ತೆ. ಇದಕ್ಕೂ ಮುಂಚೆ ಸ್ಟಾರ್ ಬಂತಕ್ಕಂಥ ಅಭ್ಯರ್ಥಿಗಳಿಗೆ ಸಮಸ್ಯೆ ಇರೋದಿಲ್ಲ. ಬಟ್ ಒಂದು ಬಾರಿ ಮಾತ್ರ ಇದುವರೆಗೂ 3 ರೌಂಡಲ್ಲೂ ಕೂಡ ನಿಮಗೆ ಇದೇ ಫಸ್ಟ್ ಟೈಮ್ ನಿಮಗೆ ಥರ್ಡ್ ರೌಂಡಲ್ಲಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಸೀಟ್ ಸಿಕ್ಕಿದೆ ಅಂತಕ್ಕಂಥ ಅಭ್ಯರ್ಥಿಗಳು ನೆಕ್ಸ್ಟ್ ರೌಂಡ್ಗೆ ಎಲಿಜಿಬಲ್ ಇರ್ತೀರಾ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಮಾಹಿತಿಗಳನ್ನು ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೊಟ್ಟಿದ್ದೀವಿ. ಹೊಸದಾಗಿ ವಿಡಿಯೋ ನೋಡ್ತಿರುವಂಥ ಅಭ್ಯರ್ಥಿಗಳು ಆ ವಿಡಿಯೋಸ್ ನಮ್ಮ ಚಾನಲ್ಗೆ ಹೋಗೋದ್ರ ಮುಖಾಂತರ ನೋಡಬಹುದಾಗಿರುತ್ತೆ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಏನೇ ಹೆಚ್ಚುವರಿ ವಿಡಿಯೋಸ್ ಕೂಡ ಬೇಕು ಅಂದ್ರೆ ಕನ್ನಡದ ಒಂದು ಜಾಯ್ನ್ ಆಗೋದ್ರ ಮುಖಾಂತರ ಕೂಡ ಅಲ್ಲಿ ವಿಡಿಯೋಸ್ನ ವೀಕ್ಷಣೆ ಮಾಡಬಹುದಿರುತ್ತೆ. ಮೆಂಬರ್ ಓನ್ಲಿ ಕೂಡ ಇರುತ್ತೆ. ಮತ್ತೆ ಇನ್ನು ಹೆಚ್ಚುವರಿ ಪ್ರಶ್ನೆ ಇದೆ, ಡೌಟ್ಸ್ ಇದೆ ಅಂತಕ್ಕಂಥ ಅಭ್ಯರ್ಥಿಗಳು ಕೂಡ ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದಿರುತ್ತೆ. ಅದಕ್ಕೆ ನಿಮಗೆ ಇನ್ಸ್ಟಾಮ್ ಸಬ್ಸ್ಕ್ರಿಪ್ಷನ್ ಅಗತ್ಯ ಇರುತ್ತೆ. ಅಭ್ಯರ್ಥಿಗಳು ಅಲ್ಲಿ ಪೇ ಮಾಡೋದ್ರ ಮುಖಾಂತರದಲ್ಲಿ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಅಭ್ಯರ್ಥಿಗಳು ಇನ್ಸ್ಟಾಮ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ತಗೊಂಡಾಗ ಅಭ್ಯರ್ಥಿಗಳಿಗೆ ನಿಮ್ಮ ಹೆಸರಿನ ಪಕ್ಕ ಒಂದು ಕಿರೀಟ ಸಿಂಬಲ್ ಬರೋದಾಗಿರುತ್ತೆ. ಆ ಮುಖಾಂತರ ಹೆಚ್ಚುವರಿ ಒಂದು ಮಾಹಿತಿಗಳು ಅಥವಾ ಫೀಚರ್ಗಳು ನಿಮಗೆ ಸಿಗುತ್ತೆ. ಮತ್ತೆ ನಮ್ಮ ಜೊತೆ ಕಾಲ್ ಮುಖಾಂತರ ನಿಮಗೆ ಇರುವಂತಹ ಸಮಸ್ಯೆಗಳನ್ನು ತಿಳಿಸೋದ್ರ ಮುಖಾಂತರ ಸೂಕ್ತ ಸಲಹೆ ಮಾರ್ಗದರ್ಶನ ಪಡ್ಕೊಳ್ಳೋದಕ್ಕೆ ಅಭ್ಯರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಎಲ್ಲ ಒಂದು ಡೌಟ್ಸ್ ಅನ್ನ ಕ್ಲಿಯರ್ ಆಗಲಿಕ್ಕೆ ಒಂದು ಪ್ರೋಸೆಸ್ ಅನ್ನ ತಿಳ್ಕೊಳ್ಳೋದಕ್ಕೆ ಆಫ್ಟರ್ ಬಿ.ಎಡ್ ನಾಗೆ ಸಂಬಂಧಪಟ್ಟಂತೆ ಅಂದ್ರೆ ಕಾಲೇಜ್ ಅಡ್ಮಿಷನ್ ಆದ ನಂತರದಲ್ಲೂ ಕೂಡ ಕ್ವಿಕ್ ಮಾಹಿತಿಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ನಿಮಗೆ ಸಹಾಯ ಆಗುತ್ತೆ ಅಂತ ಕೂಡ ತಿಳಿಸ್ತಾ ಇದೀಗ ಅಭ್ಯರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬಂದಿರುವಂತಹ ಅಭ್ಯರ್ಥಿಗಳು ಕೂಡ
ಆಪ್ಷನ್ ಎಂಟ್ರಿ ಅಂದರೆ ಕೊಡಬೇಕಾ ಅಂತ ಕೇಳ್ತೀರಿ. ಸೀಟು ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ರೌಂಡಲ್ಲಿ ಏನಾದರೂ ಬೇಕಿದ್ದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ನೀವು ಆಪ್ಷನ್ ಎಂಟ್ರಿನ ಆಟೋಮೆಟಿಕ್ಲಿ ಇವಾಗ ಸ್ಟಾರ್ ಮಾರ್ಕ್ ಬಂದಿದೆ ಅಂತಕ್ಕಂಥ ಅಭ್ಯರ್ಥಿಗಳು ನೆಕ್ಸ್ಟ್ ರೌಂಡ್‌ಗೆ ಎಲಿಜಿಬಲ್ ಇರ್ತೀರಾ. ಫಸ್ಟ್ ಟೈಮ್ ಮಾತ್ರ ಅಭ್ಯರ್ಥಿಗಳಿಗೆ ಇದುವರೆಗೂ ಕಾಲೇಜೇ ಸಿಕ್ಕಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಅಥವಾ ಹಿಂದೆ ರೌಂಡಲ್ಲಿ ಕಾಲೇಜ್ ಸಿಕ್ಕಿತ್ತು ಇವಾಗ ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡಿದ್ವಿ ಅಂತಕ್ಕಂಥ ಅಭ್ಯರ್ಥಿಗಳು ಒಟ್ಟಿನಲ್ಲಿ ಈಗ ಸ್ಟಾರ್ ಇದೆ. ಇನ್ನೂ ಒಂದು ಚಾನ್ಸ್ ನಿಮಗಿದೆ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಅರ್ಥ ಆಗ್ತಿದೆ ಅನ್ಕೊಳ್ಳಿ ಚಾನ್ಸ್ ಯಾವ ಥರ ಅಂತೆಲ್ಲ ಅಭ್ಯರ್ಥಿಗಳಿಗೆ ವಿಡಿಯೋ ಮಾಡಿ ಕೂಡ ತಿಳಿಸಿದ್ದೀವಿ. ಸೊ ಮತ್ತೆ ಅದನ್ನೇ ಹೇಳ್ತಾ ಹೋದ್ರೆ ಲೆಂತ್ ಆಗುತ್ತೆ. ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ರೌಂಡ್‌ಗಂತೆ ಅಭ್ಯರ್ಥಿಗಳು ಎಲಿಜಿಬಲ್ ಇರ್ತಾರೆ. ಆಪ್ಷನ್ ಎಂಟ್ರಿ ಬಿಟ್ಟಾಗ ನೀವು ಆಪ್ಷನ್ ಎಂಟ್ರಿ ಮಾಡಬಹುದಾಗಿರುತ್ತೆ. ನೀವು ಆಯ್ಕೆ ಮಾಡುವಂಥ ಕಾಲೇಜ್ಗಳು ಯಾವ ಥರ ಆಯ್ಕೆ ಮಾಡ್ತೀರಾ, ನಿಮ್ಮ ಪರ್ಸೆಂಟೇಜ್ ಯಾವ ಥರ ಇದೆ, ರಿಸರ್ವೇಷನ್ ಯಾವ ಥರ ಇದೆ, ಮತ್ತು ನಿಮಗೆ ಯಾವ ಡಿಸ್ಟ್ರಿಕ್ಟ್ ಆಗಿರುತ್ತೆ, ಕಾಂಪಿಟೇಷನ್ ಎಲ್ಲಾನ ತಿಳ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಿರುತ್ತೆ. ಸೊ ಆ ಥರ ಮಾಡಿದಂದಾಗ ನಿಮಗೆ 4th ರೌಂಡಲ್ಲಿ ಸೀಟ್ ಸಿಗುವ ಸಾಧ್ಯತೆ ಇರುತ್ತೆ. ಸೊ ಅದರ ಬಗ್ಗೆ ಸೂಕ್ತ ಸಲಹೆ ಮಾರ್ಗದರ್ಶನ ಬೇಕು, ಕಾಲೇಜ್ ಯಾವ ಥರ ಆಯ್ಕೆ ಮಾಡೋದು ಗೊತ್ತಾಗ್ತಿಲ್ಲ, ಸ್ಟಾರ್ ಮಾರ್ಕ್ ಬರ್ತಿದೆ ಅಂತಕ್ಕಂಥ ಅಭ್ಯರ್ಥಿಗಳು ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋರ ಮುಖಾಂತರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ. ಹೆಚ್ಚುವರಿ ಮಾರ್ಗದರ್ಶನ ಸೂಕ್ತ ಸಲಹೆಯನ್ನು ಪಡ್ಕೊಳ್ಳೋದಕ್ಕೆ ಅಭ್ಯರ್ಥಿಗಳಿಗೆ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಕಾಲೇಜ್ ಟ್ರಾನ್ಸ್ಫರ್ ಬಗ್ಗೆ ಕೆಲವೊಂದು ಅಭ್ಯರ್ಥಿಗಳು ಕೇಳ್ತೀರಿ. ಒಂದು ಕಾಲೇಜಿನ ಬದಲಾವಣೆ ಮಾಡಬಹುದಾ, ಸಿಕ್ಕಿರುವಂಥ ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದೀವಿ ಹಾಗೆ ಹೀಗೆ ಅಂತಕ್ಕಂಥ ಅಭ್ಯರ್ಥಿಗಳು ಇದ್ರ ಬಗ್ಗೆ ನಾವು ಕಂಪ್ಲೀಟ್ ವಿಡಿಯೋಸ್ ಕೂಡ ಮಾಡಿ ಮಾಹಿತಿನ ಕೊಟ್ಟಿದ್ದೀವಿ. ಸ್ಕ್ರೀನ್ ಮುಖಾಂತರ ನೋಡ್ತಿಲ್ಲ ಈ ಒಂದು ವಿಡಿಯೋ ಒಂದು ಮೆಂಬರ್ ಓನ್ಲಿ ಕೂಡ ಅಭ್ಯರ್ಥಿಗಳು ಅವೈಲೇಬಲ್ ಇರುತ್ತೆ, ಅದನ್ನು ವೀಕ್ಷಣೆ ಮಾಡಬಹುದಿರುತ್ತೆ. ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ ಅಭ್ಯರ್ಥಿಗಳಿಗೆ ಒಂದು ಕಾಲೇಜಿನ ಬದಲಾವಣೆ ಮಾಡ್ಕೊಬೇಕಾದ್ರೆ ಅಭ್ಯರ್ಥಿಗಳಿಗೆ ಏನೆಲ್ಲ ಪ್ರಕ್ರಿಯೆ ಇರುತ್ತೆ ಏನು ಅಂತ. ಸೊ ಅದನ್ನು ನೋಡೋದ್ರ ಮುಖಾಂತರ ಅಭ್ಯರ್ಥಿಗಳಿಗೆ ಅವಕಾಶ ಇರುತ್ತೆ, ಅದನ್ನ ಸಂಪೂರ್ಣವಾಗಿ ತಿಳ್ಕೊಬೋದಿರುತ್ತೆ. ಅಭ್ಯರ್ಥಿಗಳಿಗೆ ಅವಕಾಶ ಇದೆ ಅಂದ್ರೆ ಅವಕಾಶ ಅಂತ ಇರುತ್ತೆ. ಸೊ ಏನು ಆಗಬೇಕಿರುತ್ತೆ ಅಭ್ಯರ್ಥಿಗಳಿಗೆ ಯಾವ ಥರ ಬದಲಾವಣೆ ಮಾಡ್ಕೊಳ್ಳುವಂಥದ್ದು ಪ್ರಕ್ರಿಯೆ ಏನು, ಸೊ ಆ ವಿಡಿಯೋನ ವೀಕ್ಷಣೆ ಮಾಡಬಹುದಿರುತ್ತೆ ಅಭ್ಯರ್ಥಿಗಳು. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವಿಧ ಒಂದು ಇನ್ಸ್ಟಾ ಮುಖಾಂತರ ಸಂಪರ್ಕ ಮಾಡಬಹುದಿರುತ್ತೆ. ಆಲ್ ದಿ ಬೆಸ್ಟ್.